ಬೆಳಗಾವಿ ನಮ್ಮ ರಾಜ್ಯದ ಪ್ರಮುಖವಾದಂಥ ಅಂಗ. ಅಲ್ಲೇ ಸುವರ್ಣಸೌಧವನ್ನು ಕಟ್ಟಿದ್ದೀವಿ. ಇದೇ ರೀತಿ ಈಗಾಗಲೇ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಬಂದಿದ್ದೀವಿ. ಇನ್ನೊಮ್ಮೆ ಎಚ್ಚರಿಕೆಯನ್ನು ಕೊಡ್ತೀವಿ. ಇದೇ ಮುಂದುವರೆದ್ರೆ ಮುಂದಿನ ಪರಿಸ್ಥಿತಿ ನಿಮಗೆ ಬಹಳ ನೆಟ್ಟಿಗಿರಂಗಿಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳ ಗಮನಕ್ಕೂ ತರುವಂಥ ಕೆಲಸವನ್ನು ಮಾಡಿದ್ವಿ, ಜಿಲ್ಲಾಡಳಿತಕ್ಕೂ ತಂದಿದ್ದೀವಿ. ಯಾರು ಇಂಥ ಪುಂಡಾಟಿಕೆ ಮಾಡ್ತಾರೋ ಅವರಿಗೆ ನೇರವಾದಂಥ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ನಿರ್ಧಾರವನ್ನು ಮಾಡಿದ್ವಿ. ಇದಾಗಿದೆ, ಪದೇ ಪದೇ ಆಗ್ತಾ ಇದೆ. ಈ ಸತಿ ಸೀರಿಯಸ್ ಆಗಿ ಅವ್ರ ಮೇಲೆ ಕ್ರಮ ತಗೊಳ್ಳುವಂತ ಕೆಲಸವನ್ನು ಮಾಡಿಸ್ತೀವಿ. ಅವರು ಮಹಾರಾಷ್ಟ್ರ ಅವರು ಯಾವಾಗೂ ಖ್ಯಾತೆ ತೆಗೆಯೋದೇ ಆಯ್ತು. ಅವರು ಕಾನೂನು ಸುವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ಏನಾದರೂ ಅವ್ರೇನಾದರೂ ಮಾಡಿದ್ರೆ ಅದಕ್ಕೆ ಕರೆಕ್ಟಾಗಿ ನಾವು ಸೂಕ್ತವಾದ ನಮ್ಮ ಪೊಲೀಸ್ ಉತ್ತರ ಕೊಡ್ತದೆ. ಮಹಾರಾಷ್ಟ್ರಲ್ಲಿ ಏನು ಮಾಡಿದ್ದಾರೆ, ಇಡೀ ನಮ್ಮ ಕರ್ನಾಟಕ ಸರ್ಕಾರದಿಂದ ನಾವು ಇದನ್ನು ಉಗ್ರವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ. ಇದ್ರ ಬಗ್ಗೆ ನಾವು ಕೇಂದ್ರ ಸರ್ಕಾರಕ್ಕೂ ಸಹ ಮನವಿ ಸಲ್ಲಿಸ್ತೀವಿ. ಇದ್ರ ಬಗ್ಗೆ ಏನಾದರೂ ಯಾವುದು ಹೇಳ್ತಾನೆ ಅವ್ರು ಯಾರು ನೋಡ್ರಿ, SCP ಹಣ ಕೊಟ್ಟಿರೋದೇ ಸಿದ್ದರಾಮಯ್ಯನ 30,000 ಕೋಟಿ. ಅದ್ರ ಬಗ್ಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯನವರಿಗೆ ದಲಿತರ ಬಗ್ಗೆ ಅಂದರೆ ನಮ್ಮ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ಸ್ ಇವ್ರ ಬಗ್ಗೆ ಇರೋಂಥ ಕಾಳಜಿ ಬೇರೆಯವ್ರಿಗೆ ಇರ್ಲಿಕ್ಕೆ ಸಾಧ್ಯನಾ? 1% ಇಲ್ಲ. ಈ ಮೊಸಳೆ ಕಣ್ಣಿ ಸುರಿಸಿ ರಾಜಕೀಯ ಕಾರಣಕ್ಕಾಗಿ ಈ BJP ಅವರು ಈ ಥರ ಪಕ್ಷಗಳು ಮಾತಾಡೋದನ್ನ ದಯವಿಟ್ಟು